ಕಲಾವಿದರಿಗೆ ಡಿಕೆಶಿ ವಾರ್ನ್. ಸಾಕಷ್ಟು ವಿವಾದದ ಬಳಿಕ ಮೌನ ಮುರಿದ ಸಾಧು ಕೋಕಿಲ. ತೆಲಂಗಾಣ ಸಿಎಂ ಆಗಲು ಹೊರಟ್ರ ಡಿಸಿಎಂ ಡಿಕೆಶಿ. ನೀವೇನು ಸರ್ವಾಧಿಕಾರಿನ? ಡಿಕೆಶಿಗೆ ವಿಪಕ್ಷ ನಾಯಕರು ಟಕ್ಕರ್. ಅಧಿವೇಶನದ ಹೊತ್ತಲ್ಲೇ ಕಿಡಿಹೊತ್ತಿಸಿದ್ರ ಮಾಜಿ ಸಿಎಂ ಮೊಯ್ಲಿ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ಸಿದ್ದು. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸಾಕಷ್ಟು ವಿವಾದದ ಬಳಿಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಸಾಹೇಬರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಸಿಎಂ ಡಿಸಿಎಂ ಸಿನಿಮಾದವರನ್ನ ತಮ್ಮ ಮನೆಯವರು ಅಂದುಕೊಂಡಿದ್ದಾರೆ. ಎಲ್ಲರೂ ಬರಲಿ ಅನ್ನೋದಷ್ಟೇ, ಬೇರೆ ಉದ್ದೇಶ ಇರಲಿಲ್ಲ ಅಂತ ಸಾಧು ಕೋಕಿಲ ಹೇಳಿದ್ದಾರೆ. ಇನ್ನು ನೀರಿನ ವಿಚಾರದಲ್ಲಿ ಎಲ್ಲರೂ ಬರಬೇಕಿತ್ತು ಅನ್ನೋದು ಅವರ ಉದ್ದೇಶವಾಗಿತ್ತು ಅಂದರು. ಇನ್ನು ಕಲಾವಿದರಿಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಆಮಂತ್ರಣ ಹೋಗಿದೆ ಎಂಬ ವಿಚಾರದ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸಿದ್ರು. ಫಿಲ್ಮ್ ಫೆಸ್ಟಿವಲ್ ಜನವರಿ 6ಕ್ಕೆ ಡಿಸೈಡ್ ಆಗಿರೋದು. ಪಾಸ್ ಬಗ್ಗೆ ಕೇಳೋಕೆ ಆಗತ್ತೆ, ಉದ್ಘಾಟನೆ ಬಗ್ಗೆ ಗೊತ್ತಾಗಲ್ವಾ? ಬೇರೆಯವರ ಮೇಲೆ ಗೂಬೆ ಕೂರಿಸೋದಲ್ಲ. ಇನ್ವಿಟೇಷನ್ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಲಿಸ್ಟ್ ನನ್ನ ಬಳಿ ಇದೆ ಅಂತ ಪಬ್ಲಿಕ್ ಟಿವಿಗೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಭುಗಿಲೆದ್ದಿದ್ದ ವಿವಾದಕ್ಕೆ ಸ್ಪಷ್ಟನೆ ನೀಡಿದ್ರು. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಕಲಾವಿದರ ಇದು ಕೂಡ ಬಂದು ನೂರಾರು ಪಾಸ್ಗಳು ಕೇಳೋಕ್ಕಾಗತ್ತೆ, ಪಾಸ್ಗಳು ತೊಗೊಳಕ್ಕಾಗತ್ತೆ. ಯಾವತ್ತು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗತ್ತೆ, ಆದರೆ ವೇದಿಕೆ ಕಾರ್ಯಕ್ರಮ ಯಾವತ್ತಿರುತ್ತೆ ಗೊತ್ತಾಗಲ್ವ. ನಮ್ಮ ಕಾರ್ಯಕ್ರಮ ತಾನೇ ಇದು. ನಮ್ಮ ಸರ್ಕಾರ ಯಾರಿಗೋಸ್ಕರ ಮಾಡ್ತಾ ಇದೆ? ನಮಗೋಸ್ಕರ ಮಾಡ್ತಾ ಇದೆ. ಎಲ್ಲ ಹೋಗಿ ಬಂದು ಈ ಗೂಬೆನ ಸಾಧು ಕೋಕಿಲ ಮೇಲೆ ಕೂರ್ಸಕ್ಕೆ. ಮೊನ್ನೆ ನಡೆದ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಯಾಂಡಲ್ವುಡ್ ಮೇಲೆ ಫುಲ್ ಗರಂ ಆಗಿದ್ರು. ಜೊತೆಗೆ ಕನ್ನಡ ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡಬೇಕಿದೆ ಅಂತ ವಾರ್ನ್ ಮಾಡಿದ್ರು. ಈ ಮೂಲಕ ಡಿಕೆ ಶಿವಕುಮಾರ್ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆಗಲು ಹೊರಟ್ರಾ ಎಂಬ ಚರ್ಚೆ ಶುರುವಾಗಿದೆ. ಮೇಕೆದಾಟು ಪಾದಯಾತ್ರೆಗೆ ಬಂದಿಲ್ಲ ಅನ್ನುವಂಥ ಕೋಪವನ್ನು ಹೊರಹಾಕಿದ್ದ ಡಿಕೆ, ನಾವು ಪರ್ಮಿಷನ್ ಕೊಟ್ರೆ ತಾನೇ ಶೂಟಿಂಗ್ ನಡೆಯೋದು, ನೆನ್ಪಿರ್ಲಿ. ಯಾರಿಗೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಗೊತ್ತು ಅಂತ ವಾರ್ನ್ ಮಾಡಿದ್ರು. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿದ್ಯಾರಿಗೆ? ಕಿಚ್ಚ ಸುದೀಪ್ಗೋ, ನಟ ಯಶ್ಗೋ, ದರ್ಶನ್ಗೋ ಅಥವಾ ಧ್ರುವ ಸರ್ಜಾಗೋ ಎಂಬ ಸದ್ದು ಈಗ ಜೋರಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ವೇಳೆ ಯಾವ ನಟರು ಎಲ್ಲಿ ಬ್ಯುಸಿ ಇದ್ರು ಅಂತ ನೋಡೋದಾದ್ರೆ, ನಟ ಸುದೀಪ್ ಗಣೇಶ್ ಡಾರ್ಲಿಂಗ್ ಕೃಷ್ಣ ಸಿಸಿಎಲ್ನಲ್ಲಿ ಬ್ಯುಸಿ ಇದ್ರೆ, ದರ್ಶನ್ ಮೈಸೂರು ಫಾರ್ಮ್ ಹೌಸ್ನಲ್ಲಿದ್ರು. ಇತ್ತ ರಿಷಬ್ ಹಾಗೂ ಯಶ್ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ರು. ಇನ್ನು ಕೆಲ ನಟರಿಗೆ ತಡವಾಗಿ ಆಹ್ವಾನ ಪತ್ರಿಕೆ ತಲುಪಿದ್ದು ಅಸಮಾಧಾನಕ್ಕೆ ಕಾರಣವಾಗಿದೆ. ಇದೇ ವೇಳೆ ಕೆಲವರು ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಆಸ್ ಆಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಡಿಕೆ ಅವರಿಗೂ ಜವಾಬ್ದಾರಿತನ ಇದೆ. ಅವರು ಈ ನಾಡಿನ ಒಬ್ಬ ಡೆಪ್ಟಿ ಸಿಎಂ. ಅವ್ರಿಗೆ ನ್ಯಾಚುರಲಿ ಈಗ ನಾವೇ ಏನಾದರೂ ಮಾತಾಡುವಾಗ ಏನಾದರೂ ಒಂದು ವಿಷಯ ಹೇಳ್ತೀವಿ, ಮಾಡಲಿಲ್ಲ ಅಂದರೆ ಕೈಕಾಲು ಮುರಿದಾಕ್ಬಿಡ್ತೀವಿ ಅಂತೀವಿ. ನಿಜವಾಗ್ಲೂ ಕೈಕಾಲು ಮುರಿದಾಕ್ತೀವ ನಾವು? ಇನ್ನು ಡಿಕೆ ಶಿವಕುಮಾರ್ ಸ್ಯಾಂಡಲ್ವುಡ್ ಕಲಾವಿದರಿಗೆ ಕೊಟ್ಟ ವಾರ್ನಿಂಗ್ ಬಗ್ಗೆ ಬಿಜೆಪಿ ನಾಯಕರು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಸಚಿವ ಸುನೀಲ್ ಕುಮಾರ್ ಮಾತನಾಡಿ, ಚಿತ್ರರಂಗದ ಸದಸ್ಯರು ಹೋರಾಟಕ್ಕೆ ಬಂದಿಲ್ಲ ಅಂತ ದಬ್ಬಾಳಿಕೆ ಬೆದರಿಕೆ ಹಾಕುವುದು ಸರಿಯಲ್ಲ. ಡಿಸಿಎಂ ಸ್ಥಾನದಲ್ಲಿದ್ದುಕೊಂಡು ಈ ರೀತಿ ವಾರ್ನಿಂಗ್ ಕೊಡೋದು ಸೂಕ್ತ ಅಲ್ಲ. ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಇವರ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗತ್ತೆ ಅಲ್ವಾ ಅಂತ ಕಿಡಿಕಾರಿದ್ರು. ಅತ್ತ ಎಂಎಲ್ಸಿ ಸಿಟಿ ರವಿ ಕೂಡ ಡಿಕೆ ವಿರುದ್ಧ ಕಿಡಿಕಾರಿದ್ರು. ಸ್ಯಾಂಡಲ್ವುಡ್ ನಟರಿಗೆ ಅವರದ್ದೇ ಆದ ಸ್ವತಂತ್ರ ಇದೆ. ಕಲಾವಿದರು ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳು ಅಲ್ಲ. ನೀವೇನು ಸರ್ವಾಧಿಕಾರಿನ ಅಂತ ಡಿಸಿಎಂ ಡಿಕೆಶಿಗೆ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಇತ್ತ ಮಂಡ್ಯದಲ್ಲಿ ಡಿಕೆಶಿ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ರು. ಕಲಾವಿದರು ಕಾಂಗ್ರೆಸ್ನ ಆಸ್ತಿಯಲ್ಲ, ಕೈ ನಾಯಕರ ನಟ್ಟು ಬೋಲ್ಟು ಲೂಸ್ ಆಗಿದೆ ಅಂತ ಕಿಡಿಕಾರಿದ್ರು. ದಬ್ಬಾಳಿಕೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಅಧಿಕಾರವನ್ನು ಕೊಟ್ಟಿಲ್ಲ. ಚಿತ್ರರಂಗದ ಸದಸ್ಯರು ಬಂದಿಲ್ಲ ಅನ್ನುವ ಕಾರಣಕ್ಕೆ ಒಬ್ಬ ಉಪಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದುಕೊಂಡು ಇಂಥ ಒಂದು ಬೇಜವಾಬ್ದಾರಿಯ ಬೆದರಿಕೆಗಳ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದರೆ ಈ ರಾಜ್ಯವನ್ನು ಯಾವ ರೀತಿ ಆಳ್ವಿಕೆ ನಡೆಸ್ತಾ ಇದ್ದಾರೆ? ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರು ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರವರ ಪಕ್ಷದ ಜೀತದಾಳುಗಳಲ್ಲ. ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇದೊಂದು ಕಡೆ ಆದರೆ ಮಂಡ್ಯ ಜಿಲ್ಲೆಯ ಗಣಿಗ ಶಾಸಕ ರವಿಕುಮಾರ್ ಕೂಡ ಡಿಕೆ ಹೇಳಿಕೆ ದಾಟಿಯನ್ನೇ ಮುಂದುವರೆಸಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿಗೆ ಕೊಡೋ ಸಬ್ಸಿಡಿಯನ್ನ ನಿಲ್ಲಿಸಬೇಕು ಅಂತ ಸಿಎಂಗೆ ಪತ್ರ ಬರೀತೇನೆ. ಚಲನಚಿತ್ರ ಮಂಡಳಿ ಬಾಯಿ ಮುಚ್ಚಿಕೊಂಡಿರಬೇಕು. ದುಡ್ಡಿನ ದುರಹಂಕಾರದಿಂದ ಡಿಕೆಶಿ ಮಾತನಾಡ್ತಾ ಇದ್ದಾರೆ ಅಂತಿದ್ದಾರೆ. ಆಂಧ್ರ ಪ್ರದೇಶದಿಂದ ಬಂದು ಕನ್ನಡಿಗರ ದುಡ್ಡಿನಲ್ಲಿ ಬೆಳೆದು ನಮ್ಮ ರಾಜ್ಯದ ನಾಯಕರ ಮೇಲೆ ದೌಲತ್ತು ದರ್ಪದಲ್ಲಿ ಮಾತನಾಡ್ತಾ ಇದ್ದಾರಾ? ಇದೆಲ್ಲ ಇನ್ನು ಮುಂದೆ ನಡೆಯಲ್ಲ ಅಂದ್ರು. ಇದೇ ವೇಳೆ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕೂಡ ನಿಗಿ ಕೆಂಡವಾದರು.
ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಚಿತ್ರದಿಂದ ಬೆಳೆದವರು. ಅವರನ್ನ ಕಳೆದ ವರ್ಷ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಮಾಡಿದ್ವಿ. ನಾನು ಹೈದರಾಬಾದ್ನಲ್ಲಿ ಇರೋದು, ನನಗೆ ಟೈಮ್ ಇಲ್ಲ, ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದಿದ್ದಾರೆ. ಇವರಿಗೆ ಬುದ್ಧಿ ಕಲಿಸ್ಬೇಕಲ್ವಾ ಅಂತ ಶಾಸಕ ಗಣಿಗ ರವಿ ಸಿಡಿಮಿಡಿ ಕೊಟ್ರು. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು. ಹೋದ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ, ಕನ್ನಡದಿಂದ ಬೆಳೆದು. ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದನ್ನು ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ. ಇದು ತೀರ್ಮಾನ ಆಗಿರೋ ವಿಷಯ ಎಂದು ಉಡುಪಿಯ ಕಾರ್ಕಳದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ ಸೃಷ್ಟಿಸುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಅಧಿವೇಶನದ ಹೊತ್ತಲ್ಲೇ ವೀರಪ್ಪ ಮೊಯ್ಲಿ ಈ ರೀತಿ ಹೇಳಿಕೆ ನೀಡುವ ಮೂಲಕ ಕಿಡಿ ಹೊತ್ತಿಸಿದ್ರಾ ಎಂಬ ಅನುಮಾನ ತಲೆದೂರಿದೆ. ಇಷ್ಟು ದಿನ ಸಿಎಂ ಟೀಮ್ ಆಗಿ ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡಿದ್ರು. ಆದರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ವೀರಪ್ಪ ಮೊಯ್ಲಿ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರ್ ಪ್ರಕ್ರಿಯೆಗೆ ಬಲ ತುಂಬುವ ಆಟ ಶುರುವಾಗಿದೆಯಾ ಎನ್ನುವಂತಾಗಿದೆ. ವಿಧಾನಸಭೆ ಅಧಿವೇಶನ ಆರಂಭದಲ್ಲಿ ಮೊಯ್ಲಿ ಪವರ್ಫುಲ್ ಮಾತುಗಳನ್ನಾಡಿರೋದು ಡಿಸಿಎಂ ಡಿಕೆಶಿ ಓಟಕ್ಕೆ ಟಾನಿಕ್ ಆಗುತ್ತಾ ಅಥವಾ ಗೊಂದಲ ಸೃಷ್ಟಿಸುವ ಮಾತಾಗಿಯೇ ಉಳಿಯುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ನಮ್ಮ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ, ಯಾರು ಕೊಡತಕ್ಕಂಥ ವರ ಅಲ್ಲ. ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು. ಯಾವುದು ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ಇನ್ನು ಮಾಜಿ ಸಿಎಂ ಮೊಯ್ಲಿ ಹೇಳಿಕೆಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಈ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಪ್ರತಿಕ್ರಿಯಿಸಿದ್ದಾರೆ. ಮೊಯ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಬಾಯಿ ಮುಚ್ಚಿಕೊಂಡಿರುವಂತೆ ಈಗಾಗಲೇ ವಾರ್ನ್ ಮಾಡಿದ್ದಾರೆ. ಅದನ್ನು ನಾನು ಪಾಲನೆ ಮಾಡುತ್ತೇನೆ, ಇದಕ್ಕೆ ಸ್ಪಷ್ಟನೆ ನೀಡುವ ಅವಶ್ಯಕತೆ ಇಲ್ಲ ಅಂದರು. ಇದೇ ವಿಚಾರವಾಗಿ ಕಾಂಗ್ರೆಸ್ನ ಸಚಿವರು ರಕ್ಷಣಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ, ರಾಹುಲ್, ಸೋನಿಯಾ ಗಾಂಧಿ ಇದ್ದಾರೆ, ಅವರೆಲ್ಲರೂ ಅಂತಿಮ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮೊಯ್ಲಿ ಅವರು ಪಕ್ಷದ ಹಿರಿಯರು, ಅವರ ಹೇಳಿಕೆಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಂದರು. ಇನ್ನು ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಅದೆಲ್ಲವೂ ಹೈಕಮಾಂಡ್ಗೆ ಬಿಟ್ಟದ್ದು. 140 ಶಾಸಕರಲ್ಲಿ 2-3 ಶಾಸಕರು ಹೇಳಿರಬಹುದು, ಎಲ್ಲರ ಅಭಿಪ್ರಾಯವೇ ಮುಖ್ಯ ಅಂದರು. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಅಲ್ಲ, ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು. ಡಿಸಿಷನ್ ಆಗಬೇಕಾಗಿದ್ರೆ ಹೈಕಮಾಂಡಿಂದ ಡಿಸಿಷನ್ ಆಗುತ್ತೆ. ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಆಗಿರ್ತದೆ. ಅವ್ರು ಹೇಳಿರ್ತಂದ್ರೆ ನಾನು ಯಾವುದೂ ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ವೀರಪ್ಪ ಮೊಯ್ಲಿಯವರ ಅಬ್ಬರದ ಭಾಷಣ, ಅವರು ಅಬ್ಬರದ ಭಾಷಣ ಮಾಡಿ ಡಿ ಕೆ ಶಿವಕುಮಾರ್ ಅವರು CM ಆಗೋದನ್ನು ಯಾರ ಕೈಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಅವ್ರು ಹೀಗೆ ಆಗ್ತಾರೆ ಅಂತ ಹೇಳಿದಾಗ ಅವರ ಡಿ ಕೆ ಶಿವಕುಮಾರ ಮುಖದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ. ರಾಜ್ಯ ವಿಧಾನಮಂಡಲ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭವಾಗಿದೆ. ವಿಧಾನಸಭೆ ಮತ್ತು ಪರಿಷತ್ ಸದಸ್ಯರನ್ನು ಒಳಗೊಂಡ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಷಣ ಮಾಡಿದರು. ಇದಕ್ಕೂ ಮುನ್ನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರನ್ನು ಸ್ವಾಗತಿಸಿದರು. ಗವರ್ನರ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಳೆದ 19 ತಿಂಗಳಲ್ಲಿ ಗಂಭೀರವಾದ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳೇನು ಉದ್ಭವಿಸಿಲ್ಲ. ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾವೆ ಅಂತ ಶ್ಲಾಘಿಸಿದರು. ಸರ್ಕಾರ ಬಂದಾಗಿನಿಂದ ಗ್ಯಾರಂಟಿ ಯೋಜನೆಗಳಿಗೆ 70,000 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ವರ್ಷಕ್ಕೆ 90,000 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಲಾಗ್ತಾ ಇದೆ. ಕಳೆದ ಬಜೆಟ್ನಲ್ಲಿ ಮಾಡಿದ್ದ 334 ಘೋಷಣೆಗಳ ಪೈಕಿ 331 ಘೋಷಣೆಗಳಿಗೆ ಸರ್ಕಾರಿ ಆದೇಶ ಆಗಿದೆ. ಸಾಮಾಜಿಕ ಪಿಂಚಣಿ ಯೋಜನೆ ಸೇರಿ ನೇರ ನಗದು ಸಬ್ಸಿಡಿ ಪ್ರೋತ್ಸಾಹದಿಂದ 1.25 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಅನುಕೂಲವಾಗಿದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇನ್ನೂ ತಣ್ಣಗಾಗಿಲ್ಲ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿ ಉದ್ಧವ್ ಬಣದ ಶಿವಸೇನೆ ಮುಖಂಡ ಕನ್ನಡಿಗರಿಗೆ ಧಮಕಿ ಹಾಕಿದ್ದಾನೆ. ಕಲಬುರಗಿಯಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಳದಿ ಕೆಂಪು ಬಣ್ಣ ಹಚ್ಚಿದ್ದಾರೆ. ಇದನ್ನ ನೋಡಿದ್ರೆ ಕನ್ನಡ ಸಂಘಟನೆಗಳು ಮೃಗಗಳಂತೆ ವರ್ತಿಸಿವೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಇಂತಹ ಕನ್ನಡ ಸಂಘಟನೆಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಕರ್ನಾಟಕ ಬಸ್ ತಡೆಯಲ್ಲ, ಆದರೆ ಮುಂಬೈ ಸೇರಿ ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಉದ್ಯೋಗ ವ್ಯಾಪಾರ ಮಾಡಲು ಬಿಡೋದಿಲ್ಲ ಅಂತ ಧಮಕಿ ಹಾಕಿದ್ದಾರೆ. ಇತ್ತ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಇಂದು ರಾಜಭವನಕ್ಕೆ ಇದೇ ವಿಚಾರವಾಗಿ ಮುತ್ತಿಗೆ ಹಾಕಿದ ಹೋರಾಟಗಾರರು
ಬಂದ್ ದಿನಾಂಕದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಂತ ಘೋಷಿಸಿವೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಇದ್ರೆ ಪರೀಕ್ಷಾ ದಿನಾಂಕವನ್ನೇ ಮುಂದೂಡಲಿ ಅಂತ ಬಂದ್ ಕೈ ಬಿಡೋದಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಅವ್ರು ಎಲ್ಲಿ ತಡೆದಿರೋ ತಡೀಲಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಬೆಲೆ ಮತ್ತು ಗೌರವವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀನಿ. ಅಧಿಕಾರ ಬಂತು ಅಂದ್ರೆ ಸಚಿವರು ಅಧಿಕಾರಿಗಳ ಮೇಲೆ ಹೇಗ್ ಬೇಕಾದ್ರೂ ಪದಪ್ರಯೋಗ ಮಾಡಬಹುದಾ? ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಕೆ ವೆಂಕಟೇಶ್ ಅವರದ್ದು ಎನ್ನಲಾದ ಆಡಿಯೋವೊಂದು ವೈರಲ್ ಆಗ್ತಿದೆ. ಪಿರಿಯಾಪಟ್ಟಣ ತಾಲೂಕಿನ ಪಂಚಾಯತ್ ಇಂಜಿನಿಯರ್ ರಾಘವೇಂದ್ರಗೆ ಬೈದಿದ್ದಾರೆ ಎನ್ನಲಾದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮನ್ರೇಗಾ ಕೆಲಸವನ್ನ ಜೆಡಿಎಸ್ ಕಾರ್ಯಕರ್ತರಿಗೆ ಕೊಟ್ಟಿದೆಯಾ ಅಂತ ಕೋಪಗೊಂಡ ಸಚಿವ ಕೆ ವೆಂಕಟೇಶ್ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಲೋ ನಿಂದ ಯಾವ ಊರು? ನೀನ್ ಜೆಡಿಎಸ್ ಪಕ್ಷದವನ? ಕರ್ಕೊಂಡೋಗಿ ಜೆಡಿಎಸ್ನವರಿಗೆ ಕೆಲಸ ಕೊಟ್ಟಿದ್ಯಾ? ಬಾ ನಿನ್ನ ರಿಲೀವ್ ಮಾಡ್ತೀನಿ ಅಂತ ಫೋನ್ ಸಂಭಾಷಣೆಯಲ್ಲಿ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಈ ವಿಚಾರವಾಗಿ ಸಚಿವರ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತ ಆಗಿದೆ. ಸರ್ ನಮಸ್ತೆ ಸರ್. ಯಾವ ನಿಂದು? ಸರ್ ಕೇರಳ ಸರ್. ಎಲ್ಲಿ ಕೆಲಸ ಯಾವ ಪಾರ್ಟಿ ನೀನು? ಜೆಡಿಎಸ್ ಸರಿ ಹಂಗೇನಿಲ್ಲ ಸರ್. ಜೆಡಿಎಸ್ ನಾಗೆಲ್ಲ ಕರ್ಕೊಂಡು ಕೆಲಸ ಕೊಡ್ತೀಯಾ ಸರ್? ಆ ಥರ ನನ್ನ ಮನೆ ರಿವ್ಯೂ ಮಾಡ್ತೀನಿ. ಬಾಯಿನ ಫಂಕ್ಷನ್ ಹೋಯ್ತಲ್ಲಿ ಬಾಯಿಗೆ ಅಲ್ಲಿಗೆ ಬಾಯಿನ. ಬ್ಯಾಂಕ್ ಲಾಕರ್ನಲ್ಲಿ ಅಸಲಿ ಚಿನ್ನ ಬದಲು ನಕಲಿ ಚಿನ್ನ ಇಟ್ಟಿರೋ ಘಟನೆ ಬ್ಯಾಂಕ್ ಆಫ್ ಬರೋಡಾ ಜಯನಗರ ಶಾಖೆಯಲ್ಲಿ ನಡೆದಿದೆ. ರಾಜೇಂದ್ರ ಎಂಬುವರು ಲಾಕರ್ನಲ್ಲಿ ಚಿನ್ನದ ಒಡವೆ ಮತ್ತು ಕೆಲವು ದಾಖಲೆಗಳನ್ನು ಇಟ್ಟಿದ್ರು. 2024ರ ಅಕ್ಟೋಬರ್ನಲ್ಲಿ ಲಾಕರ್ ಓಪನ್ ಮಾಡಿದಾಗ ಎಲ್ಲ ಸರಿಯಾಗಿತ್ತು. ನಂತರ ಫೆಬ್ರವರಿ 20ರಂದು ಬ್ಯಾಂಕ್ ಲಾಕರ್ ಓಪನ್ ಮಾಡಿದ್ರು. ಈ ವೇಳೆ ಲಾಕರ್ನಲ್ಲಿ ಒರಿಜಿನಲ್ ಚಿನ್ನದ ಬದಲಿಗೆ ನಕಲಿ ಚಿನ್ನ ಇರೋದು ಬೆಳಕಿಗೆ ಬಂದಿದೆ. ಇದನ್ನ ಕಂಡ ಗ್ರಾಹಕ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ದಾರೆ. ಲಾಕರ್ನ ಒಂದು ಕೀ ಗ್ರಾಹಕರ ಬಳಿ ಇದ್ರೆ ಮಾಸ್ಟರ್ ಕೀ ಮ್ಯಾನೇಜರ್ ಬಳಿ ಇರುತ್ತೆ. ಈ ಬಗ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ನ ಪ್ರಶ್ನಿಸಿದಾಗ ಉಡಾಫೆ ಉತ್ತರ ನೀಡಿದ್ದಾರೆ ಅಂತ ಗ್ರಾಹಕ ರಾಜೇಂದ್ರ ಆರೋಪಿಸಿದ್ದಾರೆ. ಹೀಗಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ರಾಜು ಮತ್ತು ಸಿಬ್ಬಂದಿಯ ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಬಗ್ಗೆ ದಕ್ಷಿಣ ವಿಭಾಗ ಡಿಸಿಪಿ ಮಾತನಾಡಿ ದೂರಿನ ಮೇರೆಗೆ ತನಿಖೆ ನಡೆಸಲಾಗುತ್ತೆ ಅಂದರು. ಪ್ರತಿಷ್ಠಿತ 2025ರ ಆಸ್ಕರ್ ಪ್ರಶಸ್ತಿ ಪ್ರಕಟವಾಗಿದೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿರುವ ಡಾಲ್ಬಿ ಥಿಯೇಟರ್ನಲ್ಲಿ 97ನೇ ವರ್ಷದ ಅವಾರ್ಡ್ ಕಾರ್ಯಕ್ರಮ ಜರುಗಿದೆ. ಅನೋರಾ ಹಾಗೂ ದ ಬ್ರೂಟ್ಲಿಯೆಸ್ಟ್ ಚಿತ್ರಗಳು ಹೆಚ್ಚಿನ ಅವಾರ್ಡ್ ಅನ್ನು ಪಡೆದವು. ಅಮೆರಿಕದಲ್ಲಿ ಉಂಟಾದ ಕಾಡ್ಗಿಚ್ಚಿನ ಕಾರಣಕ್ಕೆ ಈ ಬಾರಿ ಆಸ್ಕರ್ ಅವಾರ್ಡ್ ನಡೆಯೋದಿಲ್ಲ ಎಂಬ ಮಾತು ಕೇಳಿ ಬಂದಿತ್ತು. ಆದರೆ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿದೆ. ಕಾಡ್ಗಿಚ್ಚಿನ ವಿರುದ್ಧ ಹೋರಾಡಿದ ಅಗ್ನಿಶಾಮಕ ದಳದವರಿಗೆ ವೇದಿಕೆಯ ಮೇಲೆ ಗೌರವ ಸೂಚಿಸಲಾಯಿತು. ಹಲವು ಸಿನಿಮಾಗಳಿಗೆ ಪ್ರಶಸ್ತಿ ಅನೌನ್ಸ್ ಮಾಡಲಾಗಿದೆ. ಅನೋರಾ ಚಿತ್ರ ನಟಿಸಿದ್ದ ಮೈಕಿ ಮ್ಯಾಡಿಸನ್ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ಇದೇ ಸಿನಿಮಾಗೆ ಅತ್ಯುತ್ತಮ ನಿರ್ದೇಶಕರ ಅವಾರ್ಡ್ ಕೂಡ ಲಭಿಸಿದೆ. ಇನ್ನು ಅತ್ಯುತ್ತಮ ಅನಿಮೇಟೆಡ್ ಚಲನಚಿತ್ರ ಪ್ರಶಸ್ತಿ ಫ್ಲೋ ಸಿನಿಮಾ ತಂಡ ಸ್ವೀಕರಿಸಿದೆ. ಅತ್ಯುತ್ತಮ ವಸ್ತ್ರ ವಿನ್ಯಾಸ ಪ್ರಶಸ್ತಿ ಪಾಲ್ ತಾಜ್ವೆಲ್ ದಕ್ಕಿಸಿಕೊಂಡಿದ್ದಾರೆ. ಇನೋವಾ ಕಾರು ಹಾಗೂ ಬೈಕ್ ನಡುವೆ ಸಂಭವಿಸಿದ ಡಿಕ್ಕಿ ಪರಿಣಾಮ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನುಳಿದ 4 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕುಪ್ನಳ್ಳಿ ಬಳಿ ನಡೆದಿದೆ. ಕೋಲಾರದ ನೂತನ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇನಲ್ಲಿ ಘಟನೆ ಆಗಿದೆ. ಕಾರಲ್ಲಿದ್ದ ಮಹೇಶ್, ಉದ್ವಿತಾ, ರತ್ನಮ್ಮ ಹಾಗೂ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸದ್ಯ ಬೈಕ್ ಸವಾರನ ಗುರುತು ಪತ್ತೆಯಾಗಿಲ್ಲ. ಉಳಿದಂತೆ ಸುಷ್ಮಿತಾ, ವಿರುತಾ, ಸುಜಾತಾ, ಸುನಿಲ್ ಗಾಯಗೊಂಡಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಿದ್ದ 4ರನ್ನ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸುಷ್ಮಿತಾ ತುಂಬು ಗರ್ಭಿಣಿಯಾಗಿದ್ದು ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿದೆ. ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಸುಷ್ಮಿತಾ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಮೃತಪಟ್ಟವರು ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದವರಾಗಿದ್ದು ಬೆಂಗಳೂರಿನಿಂದ ವಾಪಸ್ ಗ್ರಾಮಕ್ಕೆ ತೆರಳುವ ವೇಳೆ ಘಟನೆ ಆಗಿದೆ. ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರಂತ ಸಂಭವಿಸಿದೆ.